ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಅಷ್ಟಮ ಸರ್ಗದಲ್ಲಿ 52ನೇ ಶ್ಲೋಕ. ಇತಿ ಸಾ ಮಹೀಧರಮುಖಾದ್ವಿನಿಸೃತಾ ಜಗತಾಂ ಸುಖಾಯ ವಿಶದಾ ಸರಸ್ವತೀ ದ್ವಿಜರಾಗೋ ವಿಷಯತಾತಿಪೂರಿತಂ ಪ್ರವಿವೇಶ ಮಧ್ವಪೃಥು ಬುದ್ಧಿವಾರಿಧಿಂ. ಇತಿ ಸಾ ಮಹೀಧರಮುಖಾತ್ ವಿನಿಸೃತಾ ಜಗತಾಂ ಸುಖಾಯ ವಿಶದಾ ಸರಸ್ವತೀ ದ್ವಿಜರಾಜಗೋ ವಿಷಯತಾತಿಪೂರಿತಂ ಪ್ರವಿವೇಶ ಮಧ್ವಪೃಥು ಬುದ್ಧಿವಾರಿಧಿಂ. ಅಂದ್ರೆ 51ನೇ ಶ್ಲೋಕದಲ್ಲಿ 51 ಪರಮಾತ್ಮ ಹೇಳಿದರು ಮಧ್ವಾಚಾರ್ಯರಿಗೆ, ನೀವು ಭೂಮಿಗೆ ಹೋಗಿ ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನ ಬರೀರಿ ಹಾಗೆ ಅಂತ. ಆ ಹೇಳಿದ ಮಾತು ಜಗತಾಂ ಸುಖಾಯ, ಜಗತ್ತಿನ ಸುಖಕ್ಕಾಗಿ, ಜಗತ್ತಿನ ಕ್ಷೇಮಕ್ಕಾಗಿ ಪರಮಾತ್ಮ ಆಡಿದ ಮಾತು. ಇಲ್ಲದಿದ್ದರೆ ಸಜ್ಜನರಿಗೆ ತತ್ವಜ್ಞಾನನೇ ಸಿಗದೆ ಹೋಗಬೇಕಾಗಿತ್ತು. ಅಂತಹ ಪರಿಸ್ಥಿತಿ. ಅದನ್ನ ಗಮನಿಸಿ ಪರಮಾತ್ಮ ಶ್ರೀಮನ್ ಮಧ್ವರಿಗೆ ಆದೇಶ ಮಾಡ್ತಾರೆ, ನೀವು ಭೂಮಿಗೆ ಹೋಗಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀರಿ, ಸಜ್ಜನರನ್ನ ಉದ್ಧಾರ ಮಾಡಿ ಹಾಗೆ ಅಂತ. ಆ ಮಾತನ್ನು ಕೇಳಿ ಅಂತ ಅರ್ಥ. ಜಗತಾಂ ಸುಖಾಯ ಮಹೀಧರಸ್ಯ, ಈ ಭೂಮಿಗೆ ಒಡೆಯನಾದ ಸ್ವಾಮಿ ಶ್ರೀಮನ್ ನಾರಾಯಣ, ಅಂದ್ರೆ ಬದ್ರಿ ಕ್ಷೇತ್ರಕ್ಕೆ ಒಡೆಯನಾದವ ಬದ್ರಿನಾರಾಯಣ ಹಾಗೆ ಅಂತ. ಈ ಒಂದು ಪ್ರದೇಶ ಏನಿದೆ ಅದಕ್ಕೆ ಒಡೆಯನಾದವ ಬದ್ರಿನಾರಾಯಣ ಅಂತ. ಅಂತಹ ಪರಮಾತ್ಮನಿಂದ ವಿನಿಸೃತ ವಿಷಾದ ಸರಸ್ವತಿ, ಅಂತಹ ಪರಮಾತ್ಮನ ಮುಖದಿಂದ ಹೊರಗೆ ಬಂದ ಮಾತು ಅದು. ಆ ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಎಂಬ ಒಂದು ಆದೇಶ ಇದಲ್ಲ, ಆ ಮಾತು. ದ್ವಿಜರಾಜಸ್ಯ ಶ್ರೀ ವೇದವ್ಯಾಸಸ್ಯ ಗವಾಂ ವಚಾನಾಂ ವಿಷಯತಾ ಗೋಚರತಾ ಅತಿಪೂರಿತಂ ಅತಿ ಸಮೃದ್ಧಂ ವ್ಯಾಸೋಕ್ತಾನಾಮಪಿ ಏತಾದೃಶ ವಚನಾನಾಂ ಪ್ರತಿವರ್ತಮಾನತ್ವಾತ್ ಇತಿ ಯಾವತ್. ವೇದವ್ಯಾಸರು ಕೂಡ ಹೇಳಿದ್ರು ಮಧ್ವಾಚಾರ್ಯರಿಗೆ, ಹೋಗಿ ನೀವು ಭಾಷ್ಯವನ್ನ ರಚನೆ ಮಾಡಿ ಹಾಗೆ ಅಂತ. ಅದು ನಾರಾಯಣನ ಮಾತು ಇನ್ನೂ ಪೂರ್ಣವಾಯಿತು. ವೇದವ್ಯಾಸರು ಹೇಳಿದ ಬಳಿಕ ಅತಿ ಸಮೃದ್ಧಂ ಅಂತ ಹೇಳ್ತಾರೆ. ಮಧ್ವಸ್ಯ ಪೃಥುಬುದ್ಧಿರೇವ ವಿಫುಲಬುದ್ಧಿರೇವ ವಾರಿಧಿ ಸಮುದ್ರಂ ತಂ ಪ್ರವಿವೇಶ. ಆ ಮಧ್ವಾಚಾರ್ಯರ ಆ ಸಮುದ್ರ, ಮಧ್ವಾಚಾರ್ಯರು ಎನ್ನುವರು ಅವರೊಂದು ಸಮುದ್ರ, ಜ್ಞಾನ ಸಮುದ್ರ. ಆ ಸಮುದ್ರದಲ್ಲಿ ಈ ವಾಕ್ ಗಂಗೆ ಹೋಗಿ ಪ್ರವೇಶ ಆಯಿತು ಹಾಗೆ ಅಂತ ಹೇಳ್ತಾರೆ. ಪರಮಾತ್ಮನ ಮಾತು ಪರಮಾತ್ಮನ ಮಾತು ಎನ್ನುವ ಗಂಗೆ ಮಧ್ವಾಚಾರ್ಯರು ಎನ್ನುವ ಸಮುದ್ರವನ್ನ ಪ್ರವೇಶ ಮಾಡಿತು ಅಂತ ಅರ್ಥ. ಮಹೀಧರ ಮುಖ ಗಿರೀಂದ್ರ ಕರಾತ್ ಜಗತಾಂ ಸುಖಾಯ ವಿನಿಸೃತ ವಿಷದ ಪ್ರಸನ್ನ ಸರಸ್ವತಿ ನದಿ. ಗಂಗಾ ನದಿ ಇಲ್ಲ, ಸರಸ್ವತಿ ನದಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ಹಿಮಾಲಯ ಪರ್ವತದಿಂದ ಬರತಕ್ಕ, ಜಗತ್ತಿನ ಸುಖಕ್ಕಾಗಿ ಬರತಕ್ಕ ಆ ನದಿ ಸರಸ್ವತಿ ನದಿ. ಅದು ಹೇಗೆ ಚಂದ್ರಕಿರಣ ಸಂಬಂಧಾತ್ ಅತಿಪೂರಿತಂ ಸಾಗರಂ ಇವ ದ್ವಿಜರಾಗ ಗೋ ವಿಷಯತಾತಿಪೂರಿತಂ. ಚಂದ್ರನ ಕಿರಣದ ಒಂದು ಸಂಬಂಧದಿಂದ ಅತಿಪೂರಿತವಾದ ಆ ಒಂದು ಸಾಗರವನ್ನ ಸೇರ್ತದೆ. ಹೇಗೋ ಅದೇ ತರ ಆ ಪರಮಾತ್ಮನಿಂದ ಹೊರಗೆ ಬಂದ ಸರಸ್ವತಿ ಅಂದ್ರೆ ಮಾತುಗಳು ಮಧ್ವಾಚಾರ್ಯರು ಎನ್ನುವ ಸಾಗರವನ್ನ ಸೇರಿತು ಅಂತ ಅರ್ಥ. ಅಂದ್ರೆ ಪರಮಾತ್ಮನ ಆಜ್ಞೆಯನ್ನ ಶ್ರೀಮದಾಚಾರ್ಯರು ಸ್ವೀಕರಿಸಿದರು ಅಂತ ಅರ್ಥ. ಮತಮಿತ್ಯವೇತ್ಯ ಮಹಿತಂ ಅಹತೋರಭಿಧಾಯ ಬಾಢಮಿತಿ ಧೀರಮತಿಃ ಅನಯೋರ್ನಿಯೋಗಮಧಿರೋಪಿತವಾನ್ ಸ್ವಶಿರಸ್ಯನನ್ಯ ಸುವಹಂ ಪ್ರಣಮನ್. ಮತಂ ಇತಿ ಅವೇತ್ಯ ಮಹಿತಂ ಮಹತೋಃ ಅಭಿಧಾಯ ಬಾಢಂ ಇತಿ ಧೀರಮತಿಃ ಅನಯೋಃ ನಿಯೋಗಂ ಅಧಿರೋಪಿತವಾನ್ ಸ್ವಶಿರಸಿ ಅನನ್ಯ ಸುವಹಂ ಪ್ರಣಮನ್. ಧೀರದೀಹಿ ಸ್ಥಿರವಾದ ಬುದ್ಧಿಯುಳ್ಳ ಶ್ರೀಮನ್ ಮಧ್ವಾಚಾರ್ಯರು ಮಹತೋಹೋ ಮಹಾಶ್ರೇಷ್ಠರಾದ ವ್ಯಾಸ ನಾರಾಯಣಯೋಹೋ ಅಂತ ಬರೀತಾರೆ. ವ್ಯಾಸ ನಾರಾಯಣರು ಇದ್ದಾರಲ್ಲ, ಅಂದ್ರೆ ವೇದವ್ಯಾಸರು ಮತ್ತು
ಬದ್ರಿನಾರಾಯಣ ಅವರು ಮಹಿತಂ ಮತಂ ಇತಿ ಅವೇತ್ಯ, ಇದು ಅವರಿಗೆ ಸಮ್ಮತವಾದ ಒಂದು ವಿಚಾರ. ಯಾಕೆಂದ್ರೆ ಹಿಂದನೇ ಹೇಳಿದ್ರು, ಕಲಿಯುಗದ ಜನರಿಗೆ ಈ ಶಾಸ್ತ್ರವನ್ನ ಕೊಡೋದು ಅಂದ್ರೆ ಅದು ಆ ಹವಿಸ್ಸನ್ನ, ಯಜ್ಞಕ್ಕೆ ಬಳಸಬೇಕಾದ, ಆಹುತಿಯಾಗಿ ಬಳಸಬೇಕಾದ ಹವಿಸ್ಸನ್ನ ನಾಯಿ ಮುಟ್ಟಿದ್ದಕ್ಕೆ ಸಮಾನ, ಮೇಲಿಗೆ ಆಗಿಬಿಡುತ್ತದೆ. ಅದೇ ರೀತಿಯಾಗಿ ಈ ಶಾಸ್ತ್ರವನ್ನ ನಾವು ಚೆನ್ನಾಗಿ ರಕ್ಷಣೆ ಮಾಡಬೇಕು. ಅದು ಮೇಲಿಗೆ ಆಗದಂತೆ, ದುಷ್ಟರಿಗೆ ಅದು ಸಿಗದಂತೆ ರಕ್ಷಣೆ ಮಾಡಬೇಕು ಅಂತ ಆ ಒಂದು ದೃಷ್ಟಿಯಿಂದ ಆಚಾರ್ಯರು ಹೇಳಿದಾಗ ಪರಮಾತ್ಮ ಅದನ್ನ ಆಮೋದನೆ ಮಾಡ್ತಾನೆ. ಹೌದು, ಇದು ಸಜ್ಜನರಿಗೆ ಮಾತ್ರ ಸಿಗತಕ್ಕದ್ದು, ದುಷ್ಟರಿಗೆ ನಿಮ್ಮ ಭಾಷ್ಯ ಆಗಲಿ ಅದರ ಟೀಕಾ ಟಿಪ್ಪಣಿಗಳು ಆಗಲಿ ಯಾವುದು ಅವರಿಗೆ ರುಚಿ ಬೀಳೋದಿಲ್ಲ ಹಾಗೆ ಅಂತ. ಅದರಿಂದ ನೋಡಿ, ಈಗಲೂ ಕೂಡ ತುಂಬಾ ಜನ ಮಧ್ವಶಾಸ್ತ್ರವನ್ನು ಒಪ್ಪೋದಿಲ್ಲ. ಶುದ್ಧವಾದ ಶಾಸ್ತ್ರವಾಗಿದ್ರು ಕೂಡ ಕೆಲವರು ಮಡಿಯನ್ನು ಒಪ್ಪೋದಿಲ್ಲ. ನೋಡಿ, ಮಡಿ ಅಂದ್ರೆ ಆಗೋದಿಲ್ಲ, ಮೈಲಿಗೆಲ್ಲೇ ಇರ್ತೀವಿ ಅಂತ ಇರ್ಬೇಕಾದ್ರೆ ಮಡಿಯಲ್ಲಿ ಊಟ ಮಾಡೋದಿಲ್ಲ, ಏನು ಮಾಡೋದಿಲ್ಲ ಮಡಿಯಲ್ಲಿ, ಮಡಿ ಅಂದ್ರೆ ಆಗಿ ಬರೋದಿಲ್ಲ. ಅದೇ ಶುದ್ಧ ಅಂದ್ರೆ ಆಗೋದಿಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಅದೇ ತರ ಶುದ್ಧ ಶಾಸ್ತ್ರ, ಶುದ್ಧ ಆಹಾರ, ಶುದ್ಧವಾದದ್ದು ಆಗೋದಿಲ್ಲ ಹೇಗೋ, ಅದೇ ತರ ಶುದ್ಧ ಶಾಸ್ತ್ರ ಅದು ಆಗೋದಿಲ್ಲ ಕೆಲವರಿಗೆ. ಅದರಿಂದ ಇದು ನಾವು ರಚನೆ ಮಾಡಿದರೆ ಸಜ್ಜನರಿಗೆ ಮುಟ್ಟುತ್ತದೆ ಎಂಬ ಪರಮಾತ್ಮನ ಒಂದು ವರ ರೂಪದಲ್ಲಿ ಇದೆ ಅದು. ಪರಮಾತ್ಮನ ಅನುಗ್ರಹ ರೂಪದಲ್ಲಿ ಇದೆ ಅದು. ಸಜ್ಜನರಿಗೆ ಮಾತ್ರ ಮುಟ್ಟುತ್ತದೆ, ಏನು ಯೋಚನೆ ಮಾಡಬೇಡ ಹಾಗೆ ಅಂತ ಪರಮಾತ್ಮ ಸಮಾಧಾನ ಹೇಳಿದಂಗೆ ಇದೆ ಅದು. ಅಂತ ಒಂದು ಅನುಗ್ರಹವನ್ನ ಮಾಡಿದ ಮೇಲೆ ಆಚಾರ್ಯರಿಗೆ ಇದು ಸಿದ್ಧಾಂತ, ಇದು ಅಂದ್ರೆ ಏನು, ಪರಮಾತ್ಮನ ಇಚ್ಛೆಗೆ ಬಂದಿರೋದು ಇದು, ಅದರಿಂದ ಯಾವ ದೋಷವೂ ಇರೋದಿಲ್ಲ ಹಾಗೆ ಅಂತ ಅವೇತ್ಯ ತಿಳಿದು ಮಮ ಗಮನಂ ಮಮ ಗಮನಮೇವ ತಯೋಹೋ ಅಭಿಮತಂ ಇತಿ ಜ್ಞಾತ್ವ. ಇನ್ನೊಂದು ಮಾತು ಹೇಳಿದ್ರು ಮಧ್ವಾಚಾರ್ಯರು, ನಾನು ಇಲ್ಲೇ ಇದ್ದು ಬಿಡ್ತೀನಿ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲಿ ಇರೋದಕ್ಕಿಂತ ಇನ್ನು ಶ್ರೇಷ್ಠವಾದ ಸುಖ ಯಾವುದಿದೆ ಹೇಳಿ. ಶ್ರೀನಾರಾಯಣನ ಸೇವೆ ಅಥವಾ ವೇದವ್ಯಾಸರ ಸೇವೆ ಮಾಡ್ಕೊಂಡು ಇರೋದೇ ಸುಖ. ಅವ್ರನ್ನ ಬಿಟ್ಟು, ಅವರ ಸನ್ನಿಧಾನವನ್ನ ಬಿಟ್ಟು ಈ ಕಡೆ ಬರೋದರಲ್ಲಿ ಏನು ಸುಖ ಇಲ್ಲ ಅಂತ ಭಾವಿಸಿ ಆಚಾರ್ಯರು ಅದನ್ನು ಮೊದಲು ಹೇಳಿದರು. ಆದರೆ ಪರಮಾತ್ಮನ ಅಭಿಪ್ರಾಯವನ್ನ ತಿಳಿದವರಾಗಿ ನಾನು ಈ ಒಂದು ಕಾರ್ಯ ಮಾಡಬೇಕು ಎಂಬ ಒಂದು ದೃಷ್ಟಿಯಿಂದ, ಇದು ವೇದವ್ಯಾಸರಿಗೆ ನಾರಾಯಣನಿಗೆ ಸಮ್ಮತವಾದದ್ದು, ಹೀಗೆ ನಡೀಬೇಕು, ಅವರ ಅಭಿಷ್ಟಂ ಇತಿ ಜ್ಞಾತ್ವಾ ತಿಳಿದು ಅಂತ ಅರ್ಥ. ತಯೋಹೋ ಅಭಿಮತಂ ಜ್ಞಾತ್ವಾ ಪ್ರಣಮನ್ ಸನ್ ಭಾಡಂ, ಅವರಿಗೆ ನಮಸ್ಕಾರ ಮಾಡಿ ತಥಾಸ್ತು ಪರಮಾತ್ಮ ನಿನ್ನ ಆಜ್ಞೆ, ನಿನ್ನ ಇಚ್ಛೆಯಂತೆ ಆಗಲಿ ಹಾಗೆ ಅಂತ ಹೇಳಿ ಇತಿ ಅಭಿದಾಯ ಆಯ್ತು ಅಂತ ಅವರಿಗೆ ವಿನಯಪೂರ್ವಕ ತಿಳಿಸಿ, ಅನನ್ಯ ಸುಭಹಂ ಅನ್ಯೇನ ಸುಖೇನ ಸೋಡುಂ ಅಶಕ್ಯಂ ಅನ್ಯೇನ ಕರ್ತುಂ ಅಶಕ್ಯಂ ಇತಿ ಯಾವತ್. ಈ ಒಂದು ಕಾರ್ಯ ಬೇರೆ ಯಾರಿಂದಲೂ ಮಾಡ್ಲಿಕ್ಕೆ ಆಗದೇ ಇರುವ ಕಾರ್ಯ ಆಚಾರ್ಯರು ಮಾಡಿದ್ದು. ಅಂತ ಒಂದು ಕಾರ್ಯವನ್ನ ಅನಯೋಹೋ ನಿಯೋಗಂ, ಅಂದ್ರೆ ಅವರಿಬ್ಬರ ಆಜ್ಞೆಯನ್ನು ಕೂಡ ಶ್ವಶಿರಸಿ ಅಧಿರೋಪಿತವಾನ್, ಶಿರಸ ಆ ಆಜ್ಞೆಯನ್ನ ಸ್ವೀಕಾರ ಮಾಡಿದ್ರು. ಭಾಡಮಿತ್ಯಭಿದಾಯ ತದಾಜ್ಞಾಂ ಅಂಗೀಕೃತವಾನ್ ಇತಿ ಭಾವ. ಆ ವ್ಯಾಸ ನಾರಾಯಣರು ಹೇಳಿದ್ದನ್ನ ಆಯ್ತು ಅಂತ ಮಧ್ವಾಚಾರ್ಯರು ಒಪ್ಪಿಕೊಂಡ್ರು ಹಾಗೆ ಅಂತ ಅರ್ಥ. ಶಿರಸಿ ಅಂಜಲಾಂ ಬದ್ವಾ ಭವದಾಜ್ಞಾಂ ಕರಿಷ್ಯಾಮಿ ಇತಿ, ಕೈ ಜೋಡಿಸಿ ತಲೆಬಾಗಿ ಸ್ವಾಮಿ ನಿಮ್ಮ ಆಜ್ಞೆಯನ್ನ ಶಿರಸ ವಹಿಸ್ತೇನೆ ಹಾಗೆಂತ ಮಾತಿನಿಂದಲೂ ಕೂಡ, ತಮ್ಮ ಕಾರ್ಯದಿಂದ ನಮಸ್ಕಾರ ಮಾಡಿದ್ರು, ಮಾತಿನಿಂದಲೂ ಕೂಡ ನಾನು ಮಾಡ್ತೇನೆ, ನೀವು ಹೇಳಿದ ಪ್ರಕಾರ ಮಾಡ್ತೇನೆ. ತದಾಜ್ಞಾಂ ಅಂಗೀಚಕಾರ ಇತಿ ಭಾವ. ಆ ವ್ಯಾಸನಾರಾಯಣರ ಆಜ್ಞೆಯನ್ನ ಅವರು ಒಪ್ಪಿಕೊಂಡ್ರು ಅಂತ ಅಂಗೀಕಾರ ಮಾಡಿದ್ರು. 54ನೇ ಶ್ಲೋಕ. ಆಮ್ನಾಯಾಸ್ತ್ರಯೈವ ತತ್ವಬೋಧಕಾಸ್ತೆ ಪಾಭಗ್ನಾಸ್ತ್ರಯೈವ ಪಾವಕಾಃ ಪ್ರಜಾನಾಂ ಲೋಕಾವಾ ಸಕಲಭೃತಸ್ತ್ರಯೋತ್ರ ರೇಜುಃ ಸಾನಂದ ಮುನಿಸುತ ಧರ್ಮಸೂನು ಮಧ್ವಾಃ. ಆಮ್ನಾಯಾಃ ತ್ರಯ ಇವ ತತ್ವಬೋಧಕಾಃ ತೇ ಪಾಪಗ್ನಾಃ ತ್ರಯಃ ಇವ ಪಾವಕಾಃ ಪ್ರಜಾನಾಂ ಲೋಕಾಃ ವಾ ಸಕಲಭೃತಃ ತ್ರಯಃ ಅತ್ರ ರೇಜುಃ ಸಾನಂದಾಃ ಮುನಿಸುತ ಧರ್ಮಸೂನು ಮಧ್ವಾಃ. ಸಾನಂದ
ಆನಂದ ಸಹಿತರಾದ ಮೂರು ಜನ ಅಲ್ಲಿ ಇದ್ದಾರೆ. ಯಾರು? ಬದರಿನಾರಾಯಣ, ವೇದವ್ಯಾಸರು, ಶ್ರೀಮನ್ ಮಧ್ವಾಚಾರ್ಯರು. ವೇದವ್ಯಾಸರು ನಾರಾಯಣ ಅಂತೂ ಆನಂದ ಸ್ವರೂಪರೇ. ಮಧ್ವಾಚಾರ್ಯರು ಸದಾ ಪರಮಾತ್ಮನನ್ನ ಚಿಂತನೆ ಮಾಡುತ್ತಾ ಆನಂದ ರೂಪದಲ್ಲಿ ಇರತಕ್ಕವರು ಅಂತ ಅರ್ಥ. ಅವ್ರು ಹೇಗಿದ್ರು ಹಾಗೆಂದ್ರೆ ತ್ರಯ ಆಮ್ನಾಯಾಹ ಇವ, 3 ವೇದಗಳಂತೆ ಇದ್ದರಂತೆ. ಆ 3 ಜನ 3 ವೇದಗಳಂತೆ ಇದ್ದರು ಅಂತ. ಪ್ರಜಾನಾಂ ತತ್ವಬೋಧಕಾಹ ಪರಾಪರ ತತ್ವ ಬೋಧಯಿತಾರಹ ತ್ರಯ ಪಾವಕಾಹ ಇವ. 3 ವೇದಗಳಂತೆ ಇದ್ರು ಅಂದ್ರೆ ಜನರಿಗೆ ಪರಾಪರ ತತ್ವವನ್ನ, ಇದು ಶ್ರೇಷ್ಠವಾದದ್ದು ಪರ, ಇದು ಅಪರ, ಇದು ನಿಕೃಷ್ಟವಾದದ್ದು, ವಿಷಯದ ಕಡೆ ಭೋಗ ಅದು ನಿಕೃಷ್ಟವಾದದ್ದು, ಪರಮಾತ್ಮನ ತತ್ವಜ್ಞಾನ ಅದು ಪರ ಶ್ರೇಷ್ಠವಾದದ್ದು, ಇದು ಶ್ರೇಷ್ಠವಾದದ್ದು, ಇದು ನಿಕೃಷ್ಟವಾದದ್ದು ಅಂತ ಸರಿಯಾಗಿ ಜ್ಞಾನ ಬರುವಂತೆ ಮಾಡಿಕೊಡತಕ್ಕವರು 3 ವೇದಗಳು. ಆ 3 ವೇದಗಳಂತೆ ಇದ್ದರು ನೋಡಿ. ಆ ವೇದದ ಜ್ಞಾನ ಸರಿಯಾಗಿ ಆಗಬೇಕಂದ್ರೆ ನಾರಾಯಣ, ವೇದವ್ಯಾಸರು, ಮಧ್ವಾಚಾರ್ಯರು 3 ಜನ ಬೇಕು. ಹರಿವಾಯು ಗುರುಗಳ ಅನುಗ್ರಹ ಇಲ್ಲದೆ ಅದು ಆಗೋದಿಲ್ಲ ನೋಡಿ. ಮತ್ತು ಅವ್ರು ಹೇಗಿದ್ರು? 3 ಅಗ್ನಿಗಳಂತೆ ನೋಡಿ. ಜ್ಞಾನ ಬರಬೇಕು ಅಂದ್ರೆ ಬೆಳಕು ಬೇಕು, ಬೆಳಕಿಲ್ಲದೆ ಜ್ಞಾನ ಪದಾರ್ಥಗಳು ಕಾಣಿಸೋದಿಲ್ಲ. ಅದೇ ತರ ಜನರಿಗೆ, ಜಗತ್ತಿಗೆ ತತ್ವಜ್ಞಾನ ಬರಬೇಕು ಅಂದ್ರೆ ಆ 3 ಬೆಳಕು ಅಗ್ನಿಗಳಂತೆ ಇದ್ದವರು ಅವರು. ಇವ ಪ್ರಜಾನಾಂ ಪಾಪಾನಿ ಘ್ನಂತಿ ಪಾವಕಾಹ. ಆ ಅಗ್ನಿ ಏನ್ ಮಾಡುತ್ತದೆ? ಪದಾರ್ಥವನ್ನ ಸುಟ್ಟಾಗ್ತದೆ. ಈ 3 ಜನರು ಕೂಡ ವ್ಯಾಸನಾರಾಯಣರು ಮತ್ತು ಆನಂದ ತೀರ್ಥರು ಜನರ ಪಾಪವನ್ನ ಸುಡುತ್ತಾರೆ ಅಂತ. ತಾದೃಶಾಹ ತ್ರಯ ಲೋಕ ಇವ ಸಕಲಂ ಬಿಭ್ರತಿ ಇತಿ ಸಕಲ ಭೃತಃ. ಇಡೀ ಎಲ್ಲ 3 ಲೋಕವನ್ನ ಧರಿಸಿದವರು ಅಂತ ಹೇಳ್ತಾರೆ, ಆಧಾರಭೂತರಾದವರು. ತೇ ತ್ರಯ, ಆ 3 ಜನರು ಮುನಿಸುತಃ, ಪರಾಶರರ ಮಗನಾಗಿ ಅವತಾರ ಮಾಡಿದವ. ಯಾರು? ವೇದವ್ಯಾಸರು, ಶ್ರೀವ್ಯಾಸ. ಧರ್ಮಸೂನು, ಧರ್ಮಪ್ರಜೇಶ್ವರನ, ಧರ್ಮ ಪ್ರಜಾಪತಿಯ ಮಗನಾಗಿ ಅವತಾರ ಮಾಡಿದವರು. ಯಾರು? ಶ್ರೀನಾರಾಯಣರು, ಬದರಿನಾರಾಯಣ ಮತ್ತು ಮಧ್ವರು. ಹಾಗೆ ಅಂತ ನೋಡಿ, ಪದ ಹೇಗದ ನೋಡಿ. ಮುನಿಸುತ ಧರ್ಮಸೂನು ಮಧ್ವಾಹ. ಮುನಿಸುತ ಅಂದ್ರೆ ವೇದವ್ಯಾಸರು, ಧರ್ಮಸೂನು ಅಂದ್ರೆ ನಾರಾಯಣ, ಬದರಿನಾರಾಯಣ, ಮಧ್ವಾಹ ಮಧ್ವಾಚಾರ್ಯರು. ಈ 3 ಜನರು ಕೂಡ ಅತ್ರ ಆ ಆಶ್ರಮದಲ್ಲಿ, ಬದರಿನಾರಾಯಣರ ಆಶ್ರಮದಲ್ಲಿ ರೇಜುಹು ಹಾಗೆ ಶೋಭಿಸ್ತಾ ಇದ್ರು. 3 ವೇದಗಳಂತೆ, 3 ಅಗ್ನಿಗಳಂತೆ ಜನರ ಪಾಪವನ್ನು ನಾಶ ಮಾಡುತ್ತಾ ಆನಂದವನ್ನ ಅಭಿವೃದ್ಧಿ ಮಾಡ್ತಾ ಅವರು ಶೋಭಿಸ್ತಾ ಇದ್ರು ಅಂತ ಅರ್ಥ. ವೇದಾಹ ಏವ ತತ್ವಬೋಧಕಾಹ. ವೇದಗಳೇ ತತ್ವವನ್ನು ತಿಳಿಸಿಕೊಡತಕ್ಕದ್ದು. ಅಗ್ನಯ ಇವ ಪಾಪದಾಹಕಾಹ. ವೇದಗಳಂತೆ ತತ್ವಗಳನ್ನು ತಿಳಿಸಿಕೊಡತಕ್ಕವರು ಆ 3 ಜನ. ಅಗ್ನಿಯಂತೆ ಪಾಪವನ್ನ ಸುಡತಕ್ಕವರು ಆ 3 ಜನ. ಲೋಕಾಹ ಇವ ಪ್ರಜಾ ಪೋಷಕಾಹ. 3 ಲೋಕದಂತೆ ಪ್ರಜೆಗಳಿಗೆ ಆಶ್ರಯ ಕೊಟ್ಟು ಪೋಷಣೆ ಮಾಡತಕ್ಕವರು ಆ 3 ಜನರು. ವ್ಯಾಸ, ನಾರಾಯಣ, ಮಧ್ವರು ಅಂತ. ಸುಖೇನ ಅಸ್ಮಿನ್, ಸುಖದಿಂದ ಆ ಆಶ್ರಮದಲ್ಲಿ ಅಶೋಭಂತ ಇತಿ ಭಾವ, ಶೋಭಿಸ್ತಾ ಇದ್ರು ಅಂತ ಅದರ ಅಭಿಪ್ರಾಯ. ಇದು ಶ್ರೀಮತ್ ಕವಿಕುಲತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ಶ್ರೀಮನ್ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮತ್ ಸುಮಧ್ವ ವಿಜಯೇ ಮಹಾಕಾವ್ಯ ಆನಂದಾಂಕೆ 8ಮ ಸರ್ಗ ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.